ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಂದರೆ ಕೊಟ್ಟಿರುವಂತಹ ಅನುದಾನವನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಶಾಸಕರ ಬೇಜವಾಬ್ದಾರಿತನ, ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅನುದಾನ ಬಳಕೆಗೆ ಅಸಡ್ಡೆ ತೋರ್ತಾ ಇರುವಂಥದ್ದು, ಸಾವಿರಾರು ಕೋಟಿ ಬಾಕಿ ಹಣವನ್ನು ಉಳಿಸಿಕೊಂಡಿದ್ದಾರೆ. ಖಜಾನೆಯಲ್ಲಿ 2400 ಕೋಟಿ ರೂಪಾಯಿ ಉಳಿತಾ ಇದೆ. ಅನುದಾನ ಬಳಕೆ ಮಾಡಿಕೊಳ್ಳದೆ ಇರುವಂಥ ಜನ 300 ಶಾಸಕರು. 300 ಶಾಸಕರು ಕೊಟ್ಟಿರುವಂಥ ಹಣ ಏನಿದೆಯಲ್ಲ, ಅನುದಾನ ಏನು ಬರುತ್ತಲ್ಲ, ಯೂಸೇ ಮಾಡಿಲ್ಲ, ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿಲ್ಲ. ನೋಡಿ, ಬಳಕೆ ಆಗದೆ ಹಾಗೆ ಉಳಿದಿರುವಂಥದ್ದು ಸಾವಿರಾರು ಕೋಟಿ ರೂಪಾಯಿ. ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿ ಹಣವನ್ನು ಬಳಸದೆ ಇಲ್ಲಿ ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಷೇತ್ರಾಭಿವೃದ್ಧಿಯ ನಿಧಿ ಬಳಸದೆ ಶಾಸಕರ ನಿರ್ಲಕ್ಷ್ಯ ಯಾಕೆ ಅನ್ನೋದು ಒಂದು ಪ್ರಶ್ನೆ. ಅನುದಾನ ಬಿಡುಗಡೆಯಾಗಿ 2 ವರ್ಷದೊಳಗೆ ಅದನ್ನು ಬಳಸಬೇಕಾಗತ್ತೆ. ಬಳಸದೆ ಹೋದಲ್ಲಿ ಸರ್ಕಾರಕ್ಕೆ ಆ ಹಣ ವಾಪಸ್ ಹೋಗುತ್ತೆ. ಕ್ಷೇತ್ರಾಭಿವೃದ್ಧಿ ನಿಧಿ ಬಳಕೆಯನ್ನು ಮಾಡಿಲ್ಲ ಅಂತಂದರೆ ಯಾಕೆ ಕೊಡಬೇಕು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಸೊ ನಿಮ್ಮ ಜನರ ಬಗ್ಗೆ ಅಥವಾ ಆ ಕ್ಷೇತ್ರದ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಅನ್ನುವಂಥದ್ದು ಕೂಡ ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುವಂಥದ್ದು. ಯಾಕೆ ಅಂತಂದರೆ ಹಣ ಬಿಡುಗಡೆ ಆಗಿರುತ್ತೆ, ಬಟ್ ನೀವು ಅದನ್ನು ಸಮರ್ಪಕವಾಗಿ ಬಳಸಿಕೊಂಡಿಲ್ಲ ಅಂತ ಹೇಳಿದಾಗ ಏನು ಹೇಳಬೇಕು ಅಂಥೇಳಿ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ನೋಡಿ, ಖಜಾನೆಯಲ್ಲಿ 2400 ಕೋಟಿ ರೂಪಾಯಿ ಹಾಗೆ ಉಳಿದಿರುವಂಥದ್ದು ಉಳಿತಾ ಇದೆ. ಇನ್ನೇನಾಗತ್ತೆ? ಕೊಟ್ಟಿರುವಂಥ ಹಣವನ್ನು ನೀವು ಸರಿಯಾಗಿ ಕೆಲಸ ಮಾಡಿಲ್ಲ, ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಳ್ಳೋಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿದಾಗ ನಿಮಗೆ ಓಟ್ ಯಾಕೆ ಮಾಡಬೇಕು ಅಂತೇಳಿ, ನೀವು ಯಾಕೆ ಬೇಕು ನಮಗೆ ಅಂತ. ಅನುದಾನ ಬಳಕೆ ಮಾಡಿಕೊಳ್ಳದೇ ಇರುವಂಥವರು 300 ಜನ ಶಾಸಕರಿದ್ದಾರೆ. ಏನು ಮಾಡ್ತಿದ್ದಾರೆ 300 ಜನ ಶಾಸಕರು? ಅವರಿಗೆ ಮಾಹಿತಿ ಇಲ್ವಾ? ಎಷ್ಟು ಅನುದಾನ ಬರುತ್ತೆ, ಇಷ್ಟು ಅನುದಾನ ಇದ್ದಾವೆ, ಎಲ್ಲೆಲ್ಲಿ ಬಳಸಬೇಕು, ಏನೇನು ಮಾಡಬೇಕು ಗೊತ್ತಿರಲಿಲ್ವಾ? 300 ಶಾಸಕರು ಅನುದಾನವನ್ನು ಬಳಸ್ಕೊಂಡಿಲ್ಲ. ಇವರು ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಹಣವನ್ನು ಬಳಸದೆ ಬೇಜವಾಬ್ದಾರಿಯನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ನಿಮಗೆ ಆ ಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ವಾ? ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇಲ್ವಾ? ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಹಣವನ್ನು ಬಳಸದೆ ನೀವು ಈ ರೀತಿಯಾಗಿ ಬೇಜವಾಬ್ದಾರಿಯನ್ನು ತೋರಿಸ್ತೀರಿ ಅಂತ ಹೇಳಿದ್ರೆ ಏನು ಹೇಳಬೇಕು ನಿಮಗೆ? DC PD ಖಾತೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ಹಾಗೇ ಇದೆ. ಅಂದರೆ ಏನು ಐಡಿಯಾ ಇರಲ್ವಾ, ಅಥವಾ ಏನು ಬೇಜವಾಬ್ದಾರಿತನೋ, ಅಥವಾ ಯಾಕೆ ನಾನು ಕೆಲಸ ಮಾಡಿಸ್ಬೇಕು ಅಂತಾನೋ ಏನೂ ಗೊತ್ತಿಲ್ಲ. 21, 22 ಮತ್ತು 2022, 23ರಲ್ಲಿ, 23, 24ರಲ್ಲಿ ಮತ್ತು 24, 25ನೇ ಸಾಲಿನಲ್ಲಿ ಉಳಿದಿರುವಂಥ ಹಣ ಹಾಗೇ ಇದೆ. ಆ ಸಾಲಿನ ಅನುದಾನ ಏನಿದೆಯಲ್ಲ, ಏನು ಹಣ ಬಂದಿರುತ್ತಲ್ಲ, ಅಲ್ಲಿಂದ 4-5 ವರ್ಷದ ಅನುದಾನ ಹಾಗೆ ಉಳಿಸ್ಕೊಂಡಿದ್ದಾರೆ. ಸೊ ಅದೇ ಏನಾಗಿ ವೆಸ್ಟ್ ಅಲ್ವಾ ಅದು? ಅದೆಲ್ಲವೂ ಈಗ ಸರ್ಕಾರದ ಖಜಾನೆಗೆ ಹೋಗುತ್ತೆ. 4-5 ವರ್ಷದಿಂದ ಕ್ರಿಯಾ ಯೋಜನೆ ರೂಪಿಸಲು ಶಾಸಕರ ನಿರ್ಲಕ್ಷ್ಯ ಯಾಕೆ ಅನ್ನುವಂಥ ಪ್ರಶ್ನೆಗಳು ಇದು. ಟೈಮ್ ಸಿಕ್ಕರೂ ಕೂಡ ನೀವು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ. ಆರ್ಥಿಕ ಇಲಾಖೆ ಅನುಮೋದನೆ ಪಡೆದು ಕಾಮಗಾರಿ ಕೈಗೊಳ್ಳಲು ಪುರುಸೊತ್ತಿಲ್ಲ, ಹೌದಾ? ಗೊತ್ತಿಲ್ಲಪ್ಪ. ಶಾಸಕರು ಮತ್ತು ತಮ್ಮ ಕ್ಷೇತ್ರಗಳಲ್ಲಿ ವಿವಿಧ ಜನೋಪಯೋಗಿ ಕೆಲಸಗಳಿಗೆ ಬಳಕೆ ಆಗಬೇಕಾಗಿರುವಂಥ ಹಣ ಅದು. ಆದರೆ ನೀವು ಎಲ್ಲಿ ಬಳಸ್ತಾ ಇದ್ರಿ? ವಾಪಸ್ ಸರ್ಕಾರಕ್ಕೆ ಕೊಡ್ತಾ ಇದ್ರಿ. ಬಳಕೆ ಆಗಿಲ್ಲ ಯಾವುದಾವುದು ಅಂತಂದರೆ HD ಕುಮಾರಸ್ವಾಮಿ ಇರುವಂಥ ಸಂದರ್ಭದಲ್ಲಿ BSY ಬೊಮ್ಮಾಯಿ ಅವರ ಅವಧಿಯ ಸರ್ಕಾರದ ಅನುದಾನಗಳು 2400 ಕೋಟಿ ರೂಪಾಯಿ. ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ಮತ್ತು BSY ಇರುವಂಥ ಅಧಿಕಾರದ ಅವಧಿಯಲ್ಲಿ ಆ ದುಡ್ಡು ಏನಿದೆಯಲ್ಲ, ಆ ಅನುದಾನ ಏನಿದೆಯಲ್ಲ ಹಾಗೇ ಇದೆ. ಕೋಟಿ ಹಣ ಬಿಡುಗಡೆ ಆಗಿದ್ರೂ ಕೂಡ ಶಾಸಕರು ಖರ್ಚು ಮಾಡಿಲ್ಲ ಅಂತಂದರೆ ಅಭಿವೃದ್ಧಿ ಮಾಡಿಲ್ಲ ಅಂತ ಅರ್ಥ. ನಿಧಿ ಬಳಸದೆ ಕಾಂಗ್ರೆಸ್, BJP, JDS ಶಾಸಕರಿಂದ ಬೇಜವಾಬ್ದಾರಿತನ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರಾದ ಕೋನರೆಡ್ಡಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಈಗ ಅನುದಾನ ಬಳಕೆ ಕೊಟ್ಟಿದ್ರೂ ಕೂಡ ಅಥವಾ ಅನುದಾನ ಬಿಡುಗಡೆ ಆದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಯಾಕೆ ಬಳಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ಳುತ್ತೆ. ಯಾಕೆ ನಿರ್ಲಕ್ಷ್ಯ ಇದು ಅಂತೇಳಿ? ಇಲ್ಲ ಕೇಳಿ, ಒಂದ್ ಏನಾಗಿದೆ ಅಂದ್ರೆ ನಾವು ಅನುದಾನ ಅಂತೂ ಸಂಪೂರ್ಣವಾಗಿ ಸದ್ಬಳಕೆಯನ್ನು ಮಾಡ್ಯಾರ. ನಮ್ಮಲ್ಲಿ
ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 3 ತಾಲೂಕು ಬರ್ತಾವ, ನವಲಗುಂದ, ಅನ್ನಿಗೇರಿ ಮತ್ತು ತುಪ್ಪಳ್ಳಿ. ಎಲ್ಲಾ ತಾಲೂಕಿಗೂ ಎಲ್ಲೆಲ್ಲಿ ಬೇಕು ಅನುದಾನ ಕೊಟ್ಟಿದ್ದೇವೆ. ಸ್ವಲ್ಪ ಇದು ಡಿಲೇ ಎಲ್ಲಿ ಆಗ್ತಾ ಇದೆ, ಆಡಳಿತಾತ್ಮಕ ಅನುಮೋದನೆ ಅದು ತಾಂತ್ರಿಕ ವಿಚಾರಗಳಲ್ಲಿ ಡಿಲೇ ಆಗಿದೆ ಹೊರತಾಗಿ ಶಾಸಕರು ಇದು ಕಾಲಮಿತಿಯಲ್ಲೇನೋ ವರ್ಕ್ ಕೊಟ್ಟಿರ್ತಾರ. ಕಾಲಮಿತಿಯಲ್ಲಿ ಮಂಜೂರಾಗಿ ಖರ್ಚಾಗ್ಬಿಟ್ರೆ 100% ಆಗುತ್ತೆ. ಸ್ವಲ್ಪ ಡಿಲೇ ಅಧಿಕಾರಿಗಳ ಮಟ್ಟದಲ್ಲಿ ಇದೆ. ಅದು ಸರಿ ಮಾಡಿ ಸದ್ಬಳಕೆ ಮಾಡ್ತಾ ಹೊರತಾಗಿ ಯಾವುದೇ ಅನುದಾನವನ್ನು ನಾನಂತೂ ಉಳಿಸಂಗಿಲ್ಲ. ಈಗ ಕೆಲವೊಬ್ರು ಹೇಳ್ತಾರೆ ಅನುದಾನ ಇಲ್ಲ ಅಂತ ಹೇಳಿ, ಬಟ್ ಕೊಟ್ಟಿರುವಂತ ಅನುದಾನನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ನೀವ್ ಹೇಳೋದು ಕೆಲವೊಬ್ಬರ ಕಡೆ ಉಳಿದೈತೆ ಅಂತ ನನಗೂ ಮಾಹಿತಿ ಇದೆ. ಬಟ್ ನನ್ನ ಕ್ಷೇತ್ರದಲ್ಲಿ ಮಾತ್ರ ಸಂಪೂರ್ಣವಾಗಿ ಉಪಯೋಗ ಮಾಡಿದ್ದೇನೆ. ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ, ಈಗಾಗಲೇ ಏನ್ ಆಕ್ಷನ್ ಪ್ಲಾನ್ ಇತ್ತು ಸಂಪೂರ್ಣವಾಗಿ ಕೊಟ್ಟೇವಿ. ಮುಂದೆ ಬರ್ತಕ್ಕಂಥದಕ್ಕೂ ತಯಾರಿ ಮಾಡ್ಕೊಂಡೇವಿ ನಾವು. ಮತ್ತೆ ಈ ದರದಲ್ಲಿ ಇದು ಸಾಲ್ತಾ ಇಲ್ಲ, ಅದಕ್ಕೆ ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒತ್ತಾಯ ಮಾಡ್ಬೇಕಂತ ತೀರ್ಮಾನ ಮಾಡೀನಿ. ಅಲ್ಲ, ನಿಮ್ಗೆ ಸಿಕ್ಕಿರುವಂತ ಅನುದಾನ ಅದನ್ನ ಬಳಕೆ ಮಾಡಿಕೊಂಡಿದ್ದೀರಾ ಅಂತ? ಮಾಡ್ಕೊಂಡಿದ್ದೇನೆ. 2 ಕೋಟಿಯಲ್ಲಿ 1 ಕೋಟಿ 50 ಕೋಟಿ 2 ಕೋಟಿ ಒಟ್ಟಿದ್ರಾಗ 1 ಕೋಟಿ 50 ಲಕ್ಷ ಬಿಡುಗಡೆ ಆಗಿದೆ. ಅದಕ್ಕೆ ಏನ್ ಆಕ್ಷನ್ ಪ್ಲಾನ್ ಮಾಡ್ಬೇಕು ಎಲ್ಲ ಸಂಪೂರ್ಣವಾಗಿ ಕೊಡ್ತೇನೆ. ನಮ್ಮಲ್ಲಿ ಆಕ್ಷನ್ ಪ್ಲಾನ್ ಎಲ್ಲ ಅಪ್ರೂವ್ ಆಗಿ ಕೋಡ್ ಆಫ್ ಕಂಡಕ್ಟ್ ಬಂದಂತ ಡಿಲೇ ಆಗಿದೆ. ಅದಕ್ಕೆ ಕಂಪ್ಲೀಟ್ ಕೆಲಸ ಮುಗಿಸ್ಬಿಡ್ತೇವೆ ಈಗ ನಾವು. ಸರ್, ಈಗ ನಿಮ್ಗೆ ಕೊಟ್ಟಿರುವಂತ ಅನುದಾನ ಸಾಕಾಗ್ತಾ ಇದೆಯಾ ಸರ್? ಅಲ್ಲ, ಕಡಿಮೆ ಬರ್ತೈತಿ. ಈ ಮುಖ್ಯಮಂತ್ರಿಗಳು ಏನ್ ಕೊಟ್ಟಾರ ಖರ್ಚಂತೂ ಮಾಡೇವಿ. ನಾ ಏನೋ 5 ಕೋಟಿ ಮಾಡ್ಬೇಕಂತ ನಂದು ಒತ್ತಾಯ ಮೊದ್ಲೇಕ್ಕೂ ಇತ್ತು, ಈಗೂ ಇದೆ. ಈಗ ಸಂಸದರ ನಿಧಿಯನ್ನ 5 ಕೋಟಿ ಮಾಡಾರ. ಒಬ್ಬ MLA ಜವಾಬ್ದಾರಿ ಇರ್ತೈತಿ. ಮತ್ತೆ ಹೆಚ್ಚು ಬೇಡಿಕೆ ಇರ್ತಕ್ಕಂಥ ನಮಗ ಈ ದೇವಸ್ಥಾನಕ್ಕೆ ಕೊಡ್ರಿ ಅಂತಾರ, ರೋಡ್ಗಳಿಗೆ ಕೊಡ್ರಿ ಅಂತಾರ, ಶೌಚಾಲಯ ಕೊಡ್ರಿ ಅಂತಾರ, ಸ್ಕೂಲ್ ಬಿಲ್ಡಿಂಗ್ ಕೊಡ್ರಿ ಅಂತಾರ. ಎಲ್ಲ ಹಳ್ಳಿ ಈಜೆ ಮೇಲೆ ಬಂದು MLA ಫಂಡ್ ಕೊಡ್ಲೇಬೇಕಂತ ಎಲ್ಲರೂ ಒತ್ತಾಯ ಮಾಡ್ತಾರ. ಜನರು ಒತ್ತಾಯ ಇತ್ತು. ಅದಕ್ಕೂ ಮುಖ್ಯಮಂತ್ರಿಗಳಿಗೆ ಈ ಸಲ ಬಜೆಟ್ ನೆಕ್ಸ್ಟ್ ಬಜೆಟ್ಗೆ ಅದನ್ನ ಏನಾದ್ರು ಮಾಡಿ ಘೋಷಣೆ ಮಾಡಿ ಅಂತ ಒತ್ತಾಯ ಮಾಡ್ತಾರೆ. ನಿಮ್ಮ ಅನುದಾನಕ್ಕೆ ಈ ಗ್ಯಾರಂಟಿಗಳು ಏನಾದ್ರು ಅಡ್ಡಿ ಆಗ್ತಾ ಇದಾವ? ಯಾವ್ದು ಗ್ಯಾರಂಟಿ ಆಗಿಲ್ಲ. ಎಲ್ಲ ಅನುದಾನ ಬರ್ತಾ ಇದೆ. ಇಡೀ ಕ್ಷೇತ್ರ ನಮ್ಮಲ್ಲಿ ಈಗಾಗಲೇ 71 ಚಕಡಿ ರಸ್ತೆ ಮಾಡೇನಿ. 239 ಕಿಲೋಮೀಟರ್ ಮಾಡೇವಿ. ಆಮೇಲೆ ಆಶ್ರಯ ಮನೆಗಳು ಕಟ್ಟೇವಿ. ಯಾವ್ದು ನಿಲ್ಸಿಲ್ಲ ನಾವು ಕೆಲಸ. ಎಲ್ಲಾ ಕೆಲಸವನ್ನು ಸಮರ್ಪಕವಾಗಿ ಮಾಡ್ತಾ ಇದ್ದೇವೆ. ಗ್ಯಾರಂಟಿ ಏನ್ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ? ನಮ್ಗೇನ್ ಸಮಸ್ಯೆ ಆಗಿಲ್ಲ. ಅಭಿವೃದ್ಧಿನೂ ಕುಂಠಿತ ಆಗಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಕೆಲವೊಬ್ರು ಹೇಳ್ತಾರಲ್ಲ, ಈ ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ, ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ. ಈಗ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರೆ ಟೀಕೆ ಮಾಡಕ್ಕೆ ಅಪೋಸಿಷನ್ ಪಾರ್ಟಿ ಇರೋದ. ಅವ್ರ ಅಪೋಸಿಷನ್ ಅವ್ರು ಅದನ್ನ ಹೇಳ್ಬೇಕಲ್ಲ, ಬೇರೆ ಏನ್ ಹೇಳ್ಬೇಕು? ಮಾಡ್ಬೇಕಾದ ಕೆಲಸ ಇನ್ನೂ ಸಾಕಷ್ಟು ಅದಾವ. ಮಾಡೋ ಕಡೆ ಅವ್ರು ಸಲಹೆಗಳನ್ನ ಕೊಡ್ಲಿ ಅಂತ ನಾವು ಒತ್ತಾಯ ಮಾಡ್ತೇನೆ. ಅವ್ರಿಗೆ ಅವ್ರು ಅಪ್ರಿಷಿಯೇಟ್ ಮಾಡ್ಬೇಕಲ್ಲ. ಮತ್ತೆ ಅವ್ರು ಇಷ್ಟು ಮಂದಿಗೆ ಗ್ಯಾರಂಟಿ ಕೊಟ್ಟೇವಿ, ಫ್ರೀ ಬಸ್ ಕೊಟ್ಟಿವಿ, ಆಮೇಲೆ 2,000 ರೂಪಾಯಿ ಕೊಡಕತ್ತೀವಿ, ಅನ್ನಭಾಗ್ಯ ಕೊಟ್ಟಿವಿ, ಯುವಕರಿಗೆ ವಿದ್ಯಾನಿಧಿ ಕೊಟ್ಟಿವಿ. ಇಂತ ಕೊಟ್ಟದ್ದು ಒಳ್ಳೇದ್ ಮಾಡ್ಬೇಕು. ಒಳ್ಳೇದಾಗಿದ್ದು ಒಳ್ಳೇದಂತ ಹೇಳ್ಬೇಕಲ್ಲ, ಕೆಟ್ಟದ್ದು ಯಾರು ಹೇಳ್ತಾರೆ? ಬಿಜೆಪಿ ಅವ್ರು ತಗೊಳ್ಳೋದಿಲ್ಲ, ಅವ್ರ ಫಲಾನುಭವಿಗಳು ಅವ್ರ ಪಾರ್ಟಿಯವ್ರು ತಗೋತಾರಲ್ಲ. ಓಕೆ 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 ಥ್ಯಾಂಕ್ ಯು ಕೋನರೆಡ್ಡಿ ಅವರೇ, ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಈಗ 2,400 ಕೋಟಿ ರೂಪಾಯಿ ಇದನ್ನು 300 ಶಾಸಕರು ಏನಿದಾರಲ್ಲ, ಸರಿಯಾದ ರೀತಿಯಲ್ಲಿ ಇದನ್ನು ಉಪಯೋಗ ಮಾಡಿಕೊಂಡಿಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಎಲ್ಲ ಶಾಸಕರಿಗೂ ನಾನು ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಶಾಸಕರಿಗೆ ಮಾಹಿತಿ ಇರಲಿಲ್ವಾ ಅಂತನಾ ಅಥವಾ ಬೇಜವಾಬ್ದಾರಿನ ಅನ್ನೋದು ಇಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ಳುತ್ತೆ. ಈಗ ಕೋನರೆಡ್ಡಿ ಅವರು ಕೂಡ ಮಾತನಾಡ್ತಾ ಇದ್ರು, ನಮಗೆ ಸಿಕ್ಕಿರುವಂಥ ಅನುದಾನವನ್ನು ಸಮರ್ಪಕವಾಗಿ ನಾವು ಬಳಸ್ಕೊಳ್ಳಲಾಗ್ತಾ ಇದ್ದೇವೆ ಅಥವಾ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಬಳಸ್ಕೊಂಡಿದ್ದೀವಿ ಅಂತೇಳಿ. ಸೊ ನಾವು ಮತ್ತೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಬಂದರೆ ನಾವು ಖಂಡಿತವಾಗಿ ಆ ಕ್ಷೇತ್ರಕ್ಕೆ ಏನು ಬೇಕು ಮೂಲಸೌಕರ್ಯಕ್ಕೋ ಅಥವಾ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ನೀಡುವಂಥ ಕೆಲಸ ನಮ್ಮ ಕಡೆಯಿಂದ ಆಗತ್ತೆ, ನಮ್ಮದೇನು ಸಮಸ್ಯೆ ಇಲ್ಲ, ಜೊತೆಗೆ ಗ್ಯಾರಂಟಿಯಿಂದಲೂ ಕೂಡ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದರು. ಬಟ್ ಈ ಹಣವನ್ನು ಯಾಕೆ ಉಳಿಸ್ಕೊಂಡಿದ್ದೀರಿ ಅಂತೇಳಿ, ಬಂದಿರುವಂಥ ಹಣವನ್ನು, ಕೊಟ್ಟಿರುವಂಥ ಅನುದಾನವನ್ನು ನೀವು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಬಳಕೆ ಮಾಡಿಲ್ಲ ಅಂತ ಹೇಳಿದಾಗ ಇಲ್ಲಿ ನಿರ್ಲಕ್ಷ್ಯ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಅದೆಲ್ಲ ವಾಪಸ್ ಹೋಗುತ್ತೆ, ಅದೆಲ್ಲ ವೇಸ್ಟ್ ಆಗುತ್ತಲ್ವ. 2,400 ಕೋಟಿ ರೂಪಾಯಿ ಅಂದರೆ ಒಂದೊಂದು ಕ್ಷೇತ್ರಕ್ಕೆ 5-6 ಕೋಟಿ ಕೊಟ್ಟಿರ್ತಾರೆ, ಅದೆಲ್ಲವೂ ಕೂಡ ಲಾಸ್ ಆಗುತ್ತೆ. ಈಗ ಅಂದರೆ ಅಲ್ಲಿ ಕೆಲಸ ಆಗಲಿ. ಈಗ ಈ ಎಲೆಕ್ಷನ್ ಟೈಮಲ್ಲಿ ಕೂಡ ನಾವು ನೋಡಿದ್ದೀವಿ, ಯಾಕೆ ವೋಟಿಂಗನ್ನು ಬಹಿಷ್ಕಾರ ಹಾಕ್ತಿದ್ದಾರೆ ಅಂಥೇಳಿ. ಆ ಊರಲ್ಲಿ ಏನು ಕೆಲಸ ಆಗಬೇಕು, ಕೆಲಸ ಆಗಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಭಾಗದಲ್ಲಿ ಬಹಿಷ್ಕಾರವನ್ನು ಹಾಕಿದ್ರು, ವೋಟಿಂಗ್ ಹಾಕಲಿಲ್ಲ, ಯಾರು ಕೆಲಸ ಆಗಲಿಲ್ಲ, ಮೂಲಸೌಕರ್ಯ ಇಲ್ಲವೇ ಇಲ್ಲ ನಮಗೆ ಅಂಥೇಳಿ, ರೋಡ್ ಇಲ್ಲ, ನೀರಿಲ್ಲ, ಇದೆಲ್ಲ ಸಮಸ್ಯೆ ಇದೆ. ಬಟ್ ಅದನ್ನು ಬಳಸ್ಕೊಳ್ಳಿ ಅಂಥೇಳಿ
ಬಟ್ ಇದೆಲ್ಲ ಕೆಲವೊಬ್ರು ಹೇಳ್ತಾ ಇರೋದು ಏನು ಅಂತಂದರೆ ಅದು ಕೊಟ್ಟಿದ್ದಾರೆ, ಬಟ್ ಅದು ಪ್ರೊಸೆಸ್ ಆಗೋದು ಡಿಲೇ ಆಗುತ್ತೆ ಅಂಥೇಳಿ ಈ ರೀತಿಯ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾ ಇವೆ. ಇರ್ಬೋದು 2400 ಕೋಟಿ ಇರ್ಬೋದು, ಬಟ್ ಅದೆಲ್ಲ ಸಮರ್ಪಕವಾಗಿ ಕಾರ್ಯರೂಪಕ್ಕೆ ಬರಬೇಕು ಅಂತಂದರೆ ಡಿಲೇ ಆಗತ್ತೆ ಅಂಥೇಳಿ. ನೀವು ಸರಿಯಾದ ಸಮಯಕ್ಕೆ ಅದನ್ನು ಅಪ್ಲಿಕೇಶನ್ ಹಾಕಿದರೆ ಎಲ್ಲವೂ ಕೂಡ ಸರಿಯಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.